ತಂದೆ ತಾಯಿಗಳು ಮಕ್ಕಳ ಹತ್ರ ಮಾತಾಡ್ತಾ ಇಲ್ಲ, ಮಕ್ಕಳು ತಂದೆ ತಾಯಿಗಳ ಹತ್ರ ಮಾತಾಡ್ತಾ ಇಲ್ಲ, ನೆಂಟ್ರ ಹತ್ರ ಮಾತಾಡ್ತಾ ಇಲ್ಲ, ಬಂಧುಗಳ ಹತ್ರ ಮಾತಾಡ್ತಾ ಇಲ್ಲ, ಮಾತೇ ಕಡಿಮೆ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಮೊಬೈಲ್. ನೀವು ಮೊಬೈಲ್ ಒಂದು ಕೊಟ್ಬಿಡಿ, ಮೊಬೈಲ್ ಜೊತೆ ಮಾತಾಡ್ಕೊಂಡು ಕೂತ್ಬಿಡ್ತಾರೆ. ತಂದೆ ತಾಯಿಗಳ ಜೊತೆಗೆ ಹೇಳಿದ್ರಲ್ಲ, ತಂದೆ ತಾಯಿಗಳನ್ನ ಕೇಳಬೇಕು ನೀವು ಏನಾದರೂ ಇದಿದ್ರೆ ಅಂತ. ಯಾರು ಅದು 5 ನಿಮಿಷ ನಿಮ್ಮ ಮಕ್ಕಳು ನಿಮ್ಮ ಎದುರುಗಡೆ ಕೂರಿಸ್ಕೊಂಬಿಡಿ ನೋಡೋಣ, ಯಾರು ಕೂತ್ಕೊಳ್ಳಲ್ಲ. ಏನಾದರೂ ತಂದೆ ತಾಯಿ ಹೇಳಿದ್ರೆ ಏನು ತಲೆ ತಿಂದ್ಯಾ ಡ್ಯಾಡಿ ಅಂತಾರೆ. ಈಗ ನಮ್ಮ ಮನೆಗಳೇ ತಗೊಳ್ಳಿ, ಸ್ಕೂಲಲ್ಲಿ ಹಂಗಿರು, ಅದೆಲ್ಲ ಗೊತ್ತು ಬಿಡಿ ಡ್ಯಾಡಿ, ತಲೆ ತಿನ್ಬೇಡಿ, ನೀವು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ನೀವು ಆರಾಮಾಗಿ ಅಂತಾರೆ. ಯಾಕೆ ಅಂತಂದರೆ ಮಕ್ಕಳು ಎಷ್ಟು ವಿಧೇಯರಾಗಿದ್ದಾರೆ ಅಂತಂದರೆ, ನೀವೊಂದು ಮೊಬೈಲ್ ಫೋನ್ ಅವ್ರ ಕೈ ಕೊಟ್ಟು ಒಂದು ರೂಮಲ್ಲಿ ಕೂಡಿಸ್ಬಿಡಿ, ನಿಮ್ಮ ತಂಟೆಗೆ ಬರೋದಿಲ್ಲ ಅವರು. ಊಟ ಬೇಡ, ತಿಂಡಿ ಬೇಡ, ಏನೂ ಬೇಡ. ಮುಂಚೆಲ್ಲ ನಾವೆಲ್ಲ ತಾಯಿಯ ಮಡಿಲಲ್ಲಿ ನಿದ್ದೆ ಬಂದರೆ ತಾಯಿ ತೊಡೆ ಮೇಲೆ ಮಲ್ಕೊಂಡು ಜೀವನ ಕಳೆದಂಥವರು ತಾಯಿ ತುತ್ತು ತಿನ್ನಿಸ್ತಾಯಿದ್ರು ನಮಗೆ. ಇವತ್ತೆಲ್ಲ ಸ್ಪೂನ್ ಬಂದುಬಿಟ್ಟಿದೆ, ಸ್ಪೂನ್ ಕೊಡು ಅಂತಾರೆ, ಸ್ಪೂನಲ್ಲಿ ತಿನ್ನುವಂಥ ಕೆಲಸ. ಮುಂಚೆ ಎಲ್ಲ ಮಕ್ಕಳು ಗಲಾಟೆ ಮಾಡಿ ಊಟ ಮಾಡಲಿಲ್ಲ ಅಂದರೆ ನೋಡಲಿ ದೆವ್ವ ಬರುತ್ತೆ, ಭೂತ ಬರುತ್ತೆ, ಚಂದ್ರ ನೋಡು, ಸೂರ್ಯ ನೋಡು ಅಂತಿದ್ರು. ಈಗೇನಿಲ್ಲ, 3 ವರ್ಷದ ಮಗುವಿಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಒಂದು ಕಾರ್ಟೂನ್ನ ಕೊಟ್ಬಿಟ್ರೆ ಆರಾಮಾಗಿ ಊಟ ಮಾಡ್ಕೊಂಬಿಡ್ತಾರೆ. ಹೀಗಾಗಿ ಮನುಷ್ಯರ ಮಧ್ಯೆ ಸಂಬಂಧ ಕಡಿಮೆ ಆಗ್ತಾಯಿದೆ. ಹೆಚ್ಚು ನಾವು ಏನಾಗ್ತಾಯಿದ್ದೀವಿ, ಟೆಕ್ನಾಲಜಿ ಜೊತೆ ನಮ್ಮ ಸಂಬಂಧನ ಬೆಳೆಸ್ಕೊಳ್ತಾ ಇದ್ದೀವಿ. ಹೀಗಾಗಿ ಅಪ್ಪ ಅಮ್ಮ, ಚಿಕ್ಕಮ್ಮ, ದೊಡ್ಡಪ್ಪ, ತಾತ, ಅಜ್ಜಿ ಯಾರೂ ಇಲ್ಲ.